ಮಾಧ್ಯಮಗಳಿಗೆ ದೇಶದಲ್ಲಿ ಮಂಜೂರಾಗಲು ಸಹಕರಿಸಿದ ಮಾಧ್ಯಮಗಳಿಗೆ, ಪತ್ರಕರ್ತರಿಗೆ, ಜನತೆಗೆ, ಹೋರಾಟಗಾರರಿಗೆ, ವಿಧಾನಸೌಧದಲ್ಲಿ ಚರ್ಚೆ ಮಾಡಿದಂತ ಶಾಸಕರುಗಳಿಗೆ, ವೈದ್ಯಕೀಯ ಕಾಲೇಜಿನ ಬಗ್ಗೆ ಚರ್ಚೆ ಮಾಡಿದಂತ ಶಾಸಕರುಗಳಿಗೆ ಬೇಕು. ಇವತ್ತಿನ ದಿವಸ ಬಿಜಾಪುರ ಜಿಲ್ಲೆಯ ಜನತೆಗೆ ತುಂಬಾ ಸಂತೋಷದ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದಂತ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಬಜೆಟ್ ಮಂಡಿಸುವಾಗ ಅಲ್ಲಿ ಒಂದು ಬಹಳ ಮುಖ್ಯವಾದ ಅಂಶವನ್ನ ಅವ್ರು ಹೇಳಿದ್ದಾರೆ. ಬಿಜಾಪುರ ಮತ್ತು ಕೋಲಾರ ಎರಡು ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಪ್ರಾರಂಭ ಮಾಡ್ಲಿಕ್ಕೆ ಒಂದು ವಿಸ್ತೃತವಾದಂತಹ ವರದಿನ ರೆಡಿ ಮಾಡ್ಲಿಕ್ಕೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ಇದನ್ನ ನಾವು ಹೋರಾಟ ಸಮಿತಿಯಿಂದ ಸಂಪೂರ್ಣವಾಗಿ ಸ್ವಾಗತಿಸ್ತಾ ಇದೀವಿ. ಇದು ಮೊದಲನೇ ಜಯ ಅಂತ ನಾವು ಭಾವಿಸ್ತಾ ಇದೀವಿ. ಯಾಕಂತಂದ್ರೆ PPP ಮಾದರಿಯನ್ನ ಸರ್ಕಾರ ಕೈ ಬಿಟ್ಟಿದೆ ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಪ್ರಾರಂಭ ಮಾಡ್ಲಿಕ್ಕೆ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರಲ್ಲ, ಇದನ್ನ ನಮ್ಮ ಹೋರಾಟ ಸಮಿತಿ ಸ್ವಾಗತಿಸ್ತಾ ಇದೆ. ಎರಡನೇದಾಗಿ ಇವತ್ತ ಇಡೀ ಹೋರಾಟದ ಒಳಗಡೆ ಏನು ಭಾಗವಹಿಸಿದರೆ ಅವರು ನೇರವಾಗಿ ಭಾಗವಹಿಸಿದರೆ ಹಲವಾರು ಸಂಘ ಸಂಸ್ಥೆಗಳು, ಸುಮಾರು 250ಕ್ಕಿಂತ 300 ಸಂಘ ಸಂಸ್ಥೆಗಳು, ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಒಂದು 20 ರಿಂದ 30 ಸಾವಿರ ಜನ ಈ ಚಳವಳಿಯಲ್ಲಿ ಭಾಗವಹಿಸಿದರೆ ಅವರೆಲ್ಲರಿಗೂ ಕೂಡ ನಮ್ಮ ಹೋರಾಟ ಸಮಿತಿಯಿಂದ ಅನಂತವಾದಂತ ಕೃತಜ್ಞತೆಗಳನ್ನ ಮತ್ತು ಧನ್ಯವಾದಗಳನ್ನ ನಾವು ಇವತ್ತ ಶುಭಾಶಯಗಳನ್ನ ಅವರಿಗೆ ಸಲ್ಲಿಸ್ತಾ ಇದೀವಿ. ಎರಡನೇದಾಗಿ ಕಾಲೇಜು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದರೆ, ಕಲಾವಿದರು, ಆಮೇಲೆ ಸಾಹಿತಿಗಳು ಭಾಗವಹಿಸಿದರೆ, ಬೇರೆ ಬೇರೆ ಸಂಘ ಸಂಸ್ಥೆಯವರು ಭಾಗವಹಿಸಿದರೆ, ಇದು ಧರ್ಮಾತೀತ ಜಾತ್ಯತೀತವಾಗಿ ನಡೆದಂತ ಚಳವಳಿ ಆಗಿತ್ತು. ಅವರೆಲ್ಲರೂ ಕೂಡ ಈ ಬಿಜಾಪುರ ಜಿಲ್ಲೆಯವರು ಅಷ್ಟೇ ಅಲ್ಲ, ಅನಿವಾಸಿ ಬಿಜಾಪುರ ಜಿಲ್ಲೆಯವರು ಯಾರು ಬಿಜಾಪುರ ಜಿಲ್ಲೆಯಿಂದ ಬಿಟ್ಟು ಬೆಂಗಳೂರಿನಲ್ಲಿದ್ದಾರೆ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿದ್ದಾರೆ, ಅವರೆಲ್ಲರೂ ಕೂಡ ಈ ಹೋರಾಟವನ್ನು ಬೆಂಬಲಿಸಿದರೆ, ಈ ಹೋರಾಟ ಯಶಸ್ವಿ ಆಗ್ಲಿಕ್ಕೆ ಪ್ರಯತ್ನ ಮಾಡಿದರೆ ಅವರೆಲ್ಲರನ್ನು ಕೂಡ ನಾವು ಇವತ್ತ ನೆನೆಸ್ಕೊಳ್ತಾ ಇದೀವಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದೀವಿ. ಸರ್ಕಾರ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದನ್ನ ನಾವು ಸ್ವಾಗತಿಸ್ತಾ ಆದಷ್ಟು ಬೇಗ ಈ ವಿಸ್ತೃತ ವರದಿಯನ್ನ ತಯಾರು ಮಾಡಿ ಅದನ್ನ ಅನುಷ್ಠಾನ ತರಬೇಕು ಮತ್ತು ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಬಜೆಟ್ ನ ಅನೌನ್ಸ್ ಮಾಡ್ಬೇಕಂತ ಹೇಳಿ ಕೂಡ ನಾವು ಹೋರಾಟ ಸಮಿತಿಯಿಂದ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಯಾಕಂದ್ರೆ ಇದು ಹೋರಾಟ ಒಂದು ದಿವಸ 2 ದಿವಸ ನಮ್ದಿಲ್ಲ, ಇವತ್ತು ನೆನಪಿಸ್ಕೊಳ್ಬೇಕಾಗಿದೆ. ಕಳೆದ 4 ತಿಂಗಳ ಹೋರಾಟ ಆಯ್ತು. ಸೆಪ್ಟೆಂಬರ್ 18ರಿಂದ ಜನವರಿ 1ನೇ ತಾರೀಕುವರೆಗೆ 116 ದಿವಸ ಹೋರಾಟ ಆದ ನಂತರ ಜನವರಿ 1ನೇ ತಾರೀಕು ನಡೆದ ಹೋರಾಟದಲ್ಲಿ ಏನು ಗಲಾಟೆ ಆಯ್ತು, ಅವತ್ತ ಪ್ರತಿಭಟನೆ ಹತ್ತಿಕ್ಕಿದ್ರು, ಅರೆಸ್ಟ್ ಮಾಡಿದ್ರು, ಜೈಲಿಗೆ ಹಾಕಿದ್ರು. ನಾವೆಲ್ಲ 14 ದಿವಸ ಜೈಲಿನಲ್ಲಿ ಬಂದಿವಿ. ಇನ್ನು ಕೂಡ ನಮ್ಮ ಮೇಲೆ ಕೇಸ್ಗಳಿದೆ. 23 ಜನ ಮೇಲೆ ಕೇಸ್ ಇದೆ. ಇವತ್ತು 27 ಜನರ ಮೇಲೆ ಕೇಸ್ ಇದೆ. ಅದರಲ್ಲಿ 12 ಜನ ಹೆಣ್ಮಕ್ಳಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ನಮ್ಗೆ ಯಾರಿಗೂ ಕೂಡ ಕೋರ್ಟ್ನಿಂದ ವಿಮುಕ್ತಿ ಸಿಕ್ಕಿಲ್ಲ. ಇನ್ನು ನಾವು ಕೋರ್ಟ್ಗೆ ಅಡ್ಡಾಡ್ಬೇಕಾಗಿದೆ. ಆದ್ರೆ ಒಂದು ವಿಷಯ ನಾನು ಸ್ಪಷ್ಟಪಡಿಸ್ತೇನೆ ಸರ್ಕಾರಕ್ಕೆ, ನಮ್ಮ ಹೋರಾಟ ನಾವು ಕೈ ಬಿಟ್ಟಿಲ್ಲ. ನಮ್ಮ ಹೋರಾಟ ಸಮಿತಿ ಇದನ್ನ ಸ್ವಾಗತ ಮಾಡ್ತಾ ಇದೆ ಅಂದ್ರೆ ಅರ್ಥ ನಾವು ಸರ್ಕಾರಕ್ಕೆ ಸಮ್ಮತಿ ಕೊಡ್ತಾ ಇದೀವಿ. ಸರ್ಕಾರ ಒಂದು ದಿಶೆಯಲ್ಲಿ ಪ್ರಾರಂಭ ಮಾಡಿದ ಕೆಲಸವನ್ನ ಅವರಿಗೆ ಸಂಪೂರ್ಣ ನಾವು ಬೆಂಬಲ ಕೊಟ್ಟು ಆದಷ್ಟು ಬೇಗ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಪ್ರಾರಂಭಿಸಬೇಕನ್ನುವುದು ನಮ್ಮ ಉದ್ದೇಶ ಆಗಿದೆ. ಅದಕ್ಕೆ ನಮ್ಮ ಹೋರಾಟ ಸಮಿತಿಯಿಂದ ನಾವು ಇವತ್ತು ಸ್ವಾಗತವನ್ನ ಕೊಡ್ತಾ ಇದೀವಿ ರಾಜ್ಯ ಸರ್ಕಾರಕ್ಕೆ. ಬಟ್ ಮುಂದಿನ ದಿನಗಳಲ್ಲಿ ಎಷ್ಟು ಬೇಗ ಆದಷ್ಟು ಬೇಗ ಈ ವಿಸ್ತೃತ ವರದಿಯನ್ನ ಅವರು ಅನುಷ್ಠಾನಕ್ಕೆ ತರಲಿಕ್ಕೆ, ಯೋಜನಾ ವರದಿಯನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಬಜೆಟ್ ಅನ್ನ ಮಂಡಿಸಬೇಕು, ಬಜೆಟ್ ನ ಅಲರ್ಟ್ ಮಾಡ್ಬೇಕಂತ ಕೂಡ ನಾವು ಇವತ್ತ ಸರ್ಕಾರವನ್ನ ಮತ್ತು ರಾಜ್ಯದ ಮುಖ್ಯಮಂತ್ರಿ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದೀವಿ, ವಿನಂತಿ ಮಾಡ್ಕೊಳ್ತಾ ಇದೀವಿ. ಸೊ ಈ ಒಂದು ಚಳವಳಿ ನಿಂತಿಲ್ಲ, ಚಳವಳಿಯನ್ನು ನಾವು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದೇವೆ. ಸರ್ಕಾರದ
ನಡೆ ನೋಡ್ಕೊಂಡು ಸರ್ಕಾರ ಯಾವ ರೀತಿ ಒಂದು ವೈದ್ಯಕೀಯ ಕಾಲೇಜ್ ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ನೋಡ್ಕೊಂಡು ನಮ್ಮ ಹೋರಾಟ ಸಮಿತಿಯ ಮುಂದಿನ ತೀರ್ಮಾನವನ್ನು ನಾವು ಕೈಗೊಳ್ತೀವಿ. ಹೋರಾಟ ಸಮಿತಿಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಸಂದೇಶ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಗ್ಗೆ ಮಾಡಿದ ರಾಜ್ಯದ ಮುಖ್ಯಮಂತ್ರಿಗೆ ಜಯವಾಗಲಿ. ಸರ್ಕಾರಿ ಘೋಷಣೆ ಮಾಡಿದ ರಾಜ್ಯದ ಮುಖ್ಯಮಂತ್ರಿ ಜಯವಾಗಲಿ, ಜಯವಾಗಲಿ. ಬಿಜಾಪುರ ಜಿಲ್ಲೆಯ ಜನಗಳ ಒಗ್ಗಟ್ಟು ಹೋರಾಟ ಚಿರಾಯುವಾಗಲಿ, ಚಿರಾಯುವಾಗಲಿ. ಬಿಜಾಪುರ ಜಿಲ್ಲೆಯ ಜನಗಳ ಒಗ್ಗಟ್ಟು ಹೋರಾಟ ಚಿರಾಯುವಾಗಲಿ, ಚಿರಾಯುವಾಗಲಿ. ಬಿಜಾಪುರ ಜಿಲ್ಲೆಯ ಹೋರಾಟ ಎಲ್ಲಾ ಜಿಲ್ಲೆಗಳಲ್ಲಿ ಸಂದೇಶ ಹೊರಡಲಿ, ಹೊರಡಲಿ. ಬಿಜಾಪುರ ಜಿಲ್ಲೆಯ ಜನಗಳ ಒಗ್ಗಟ್ಟು ಹೋರಾಟ ಚಿರಾಯುವಾಗಲಿ, ಚಿರಾಯುವಾಗಲಿ. ಬಿಜಾಪುರದ ಹೋರಾಟದ ಸಂದೇಶ ರಾಜ್ಯದುದ್ದಕ್ಕೂ ಹರಡಲಿ, ಹರಡಲಿ. ಬಿಜಾಪುರ ಹೋರಾಟದ ಸಂದೇಶ ರಾಜ್ಯದುದ್ದಕ್ಕೂ ಹರಡಲಿ, ಹರಡಲಿ. ಸಾಮಾಜಿಕ ಹರಿಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಸಾಮಾಜಿಕ ಹರಿಕಾರ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಬಿ ಪಾಟೀಲ್ರಿಗೆ, ಪಾಟೀಲ್ ಅವರಿಗೆ, ಪಾಟೀಲ್ ಅವರಿಗೆ, ಸಚಿವರಾದ ಶಿವಾನಂದ ಪಾಟೀಲ್ರಿಗೆ, ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಬಿ ಪಾಟೀಲ್ರಿಗೆ, ನಮ್ಮ ಮುಖ್ಯಮಂತ್ರಿಗಳಿಗೆ, ಸಾಮಾಜಿಕ ಅಧಿಕಾರರಾಗಿರುವಂತಹ ಮುಖ್ಯಮಂತ್ರಿಗಳಿಗೆ, ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಹೋರಾಟಗಾರರಿಗೆ, ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟಗಾರರಿಗೆ, ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟಗಾರರಿಗೆ, ಬಿಜಾಪುರ ಜಿಲ್ಲೆ ಜನತೆಗೆ, ಬಿಜಾಪುರ ಜಿಲ್ಲೆ ಜನತೆಗೆ 106 ದಿನದ ಹೋರಾಟದಲ್ಲಿ ಜೈಲುವಾಸ ಅನುಭವಿಸಿದ ಹೋರಾಟಗಾರರಿಗೆ, ಜೈಲುವಾಸ ಅನುಭವಿಸಿದ ಹೋರಾಟಗಾರರಿಗೆ, ಪ್ರಕರಣ ಮೆಡಿಕಲ್ ಕಾಲೇಜು ಹೋರಾಟಗಾರ ಬೆಂಬಲ ನೀಡಿದ ಬಿಜಾಪುರ ಜಿಲ್ಲೆಗೆ ಜಯವಾಗಲಿ. ಬಿಜಾಪುರ ಜಿಲ್ಲೆ ಜನತೆಗೆ, ಹೋರಾಟಗಾರರಿಗೆ, ಹೋರಾಟಗಾರರಿಗೆ. ಮೆಡಿಕಲ್ ಕಾಲೇಜು ಮಂಜೂರಾಗಲು ಬೆಂಬಲ ನೀಡಿದ ಬಿಜಾಪುರ ಜಿಲ್ಲೆ ಜನತೆಗೆ, ಬಿಜಾಪುರ ಜಿಲ್ಲೆ ಜನತೆಗೆ, ಹೋರಾಟಗಾರರಿಗೆ, ಬಿಜಾಪುರ ಹೋರಾಟಗಾರರಿಗೆ, ಬಿಜಾಪುರ ಜಿಲ್ಲೆ ಹೋರಾಟಗಾರರಿಗೆ, ಮುಖ್ಯಮಂತ್ರಿಗಳಿಗೆ, ಹೋರಾಟಗಾರರಿಗೆ, ಬಿಜಾಪುರ ಜನತೆ ಹೋರಾಟಕ್ಕೆ ನೂರಾರು ಸಂಘಟನೆ ಬೆಂಬಲಿಸುವಂತ ಸಂಘಟನೆಯ ಪ್ರಮುಖರುಗಳಿಗೆ, ಜಿಲ್ಲೆಯ ಸಂಘಟನೆಯ ಪ್ರಮುಖರುಗಳಿಗೆ, ಜಿಲ್ಲೆಯ ಜನತೆಗೆ, ಮಾಧ್ಯಮಗಳಿಗೆ, ಪತ್ರಕರ್ತರಿಗೆ, ಸಾಮಾಜಿಕ ನ್ಯಾಯ ಅಧಿಕಾರರಾಗಿರುವಂತಹ ಮುಖ್ಯಮಂತ್ರಿಗಳಿಗೆ, ಸಾಮಾಜಿಕ ನ್ಯಾಯ ಒದಗಿಸಿದಂತ ಮುಖ್ಯಮಂತ್ರಿಗಳಿಗೆ